ಉಡುಪಿಯಲ್ಲಿ ಇಂದು ಎಳ್ಳಮಾವಾಸ್ಯೆಯನ್ನ ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ಈ ದಿನ ಪಿತೃಗಳಿಗೆ ಪಿಂಡ ಬಿಡುವುದು ಸಂಪ್ರದಾಯ. ಜೊತೆಗೆ ಸಮುದ್ರ ಸ್ನಾನ ಮಾಡಿದರೆ ಸಕಲ ಚರ್ಮ ರೋಗ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಜನರದ್ದು. ಬೆಳಿಗ್ಗೆಯಿಂದಲೇ ಲಕ್ಷಾಂತರ ಮಂದಿ ಸಮುದ್ರ ಮಲ್ಪೆಯಲ್ಲಿ ಸಮುದ್ರ ಸ್ನಾನ ಮಾಡಿದರು. ಪಿತೃಗಳಿಗೆ ಎಳ್ಳಮಾವಾಸ್ಯೆಯಂದು ಪಿಂಡ ಪ್ರದಾನ ಮಾಡಿದರೆ ಅವರ ಆತ್ಮ ಸದ್ಗತಿಯನ್ನ ಪಡೆಯುತ್ತದೆ, ಆತ್ಮಕ್ಕೆ ಪುಣ್ಯ ಪ್ರಾಪ್ತಿಯಾಗ್ತದೆ ಎಂಬ ನಂಬಿಕೆ ಇದೆ. ಈ ದಿನ ಸಮುದ್ರದ ನೀರಿನಲ್ಲಿ ಉಪ್ಪಿನಂಶ ಕಟುವಾಗಿದ್ದು ಸಮುದ್ರ ಸ್ನಾನ ಮಾಡಿದರೆ ಚರ್ಮ ಮುಂತಾದ ದೇಹದ ಮೇಲ್ಭಾಗದ ರೋಗಗಳು ನಾಶವಾಗ್ತದೆ ಎನ್ನುವುದು ದೃಢಪಟ್ಟಿದೆ. ಇದೇ ಉದ್ದೇಶದಿಂದ ಮಲ್ಪೆ ಕಡಲಿನಲ್ಲಿ ಸಾವಿರಾರು ಮಂದಿ ಪವಿತ್ರ ಸ್ನಾನ ಮಾಡಿದರು. ಉಡುಪಿ ನಗರ ಮಾತ್ರವಲ್ಲ, ಜಿಲ್ಲೆಯ ಮೂಲೆ ಮೂಲೆಗಳಿಂದಲೂ ಜನರು ಬಂದಿದ್ರು. ಜನರ ಅನುಕೂಲಕ್ಕಂತಲೇ ನೂರಾರು ವೈದಿಕರು ಹಾಜರಿದ್ದು ಪಿಂಡ ಪ್ರದಾನದ ಸಂಪ್ರದಾಯಗಳನ್ನು ನಡೆಸಿಕೊಟ್ರು. ಪಿಂಡ ಪ್ರದಾನ ಮಾಡಿದ ಬಳಿಕ ಸಮುದ್ರದಲ್ಲಿ ಅರ್ಘ್ಯ ಬಿಟ್ಟು ಸ್ನಾನ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಒಡಬಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ನೂರಾರು ವೈದಿಕರು ಹಾಜರಿದ್ದು ಪಿಂಡ ಪ್ರದಾನದ ಸಂಪ್ರದಾಯಗಳನ್ನು ನಡೆಸಿಕೊಟ್ರು. ಇನ್ನು ಮಲ್ಪೆಯಲ್ಲಿ ಎಳ್ಳಮಾವಾಸ್ಯೆ ದಿನ ನಡೆದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಮ್ಮ ವರದಿಗಾರ ಮಾಡಿದಂಥ ಚಿಟ್ ಚಾಟ್ ಇಲ್ಲಿದೆ. ಇವತ್ತಿನ ದಿವಸದಲ್ಲಿ ವಡಬಾಂಡೇಶ್ವರ ಕ್ಷೇತ್ರ ಮಲ್ಪೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಳ್ಳಮಾವಾಸ್ಯೆಯ ಉತ್ಸವ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ಎಳ್ಳಮಾವಾಸ್ಯೆಗೆ ವಿಶೇಷವಾದಂಥ ಭಗವದ್ಭಕ್ತರ ದಂಡು ಜನಸಾಗರವೇ ಹರಿದು ಬರ್ತಾ ಉಂಟು. ಅದೇ ರೀತಿಯಲ್ಲಿ ವಿಶೇಷವಾಗಿ ತಿಲಹೋಮ, ಅದೇ ರೀತಿಯಲ್ಲಿ ಎಲ್ಲ ಸರ್ವ ಪಿತೃಗಳಿಗೂ ಅವರವರ ಪಿತೃಗಳಿಗೆಲ್ಲ ಪಿಂಡ ಪ್ರದಾನಾದಿ ಕಾರ್ಯಕ್ರಮಗಳು, ಅದೇ ರೀತಿಯಲ್ಲಿ ವಿಶೇಷವಾಗಿ ತಿಲಹೋಮಾದಿ, ಅದೇ ರೀತಿಯಲ್ಲಿ ತೀರ್ಥಸ್ನಾನಗಳೆಲ್ಲ ಆಗ್ತಾ ಉಂಟು. ವಿಶೇಷವಾಗಿ ತಿಲಂ ಹರತಿ ಪಾಪಾನಿ ಅಂತ ಹೇಳ್ತಾರೆ. ಈ ತಿಲದಿಂದ ಹೋಮ ಮಾಡಿದರೆ ವಿಶೇಷವಾಗಿ ಇಹಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪ ಪರಿಹಾರ ಆಗ್ತದೆ, ತಾನು ಮೋಕ್ಷವನ್ನು ಅನುಗ್ರಹ ಮಾಡಿಕೊಡ್ತೇನೆ ಅಂತ ಹೇಳಿ ಪಾಪಾಪಹರ್ತನಾದಂತಹ ವಿಷ್ಣುದೇವರು ಅನುಗ್ರಹ ಮಾಡಿದ್ದಾರೆ. ಅಂತಹ ವಿಶೇಷವಾದಂತಹ ಮಂತ್ರದಿಂದ, ಅದೇ ರೀತಿಯಲ್ಲಿ ಪ್ರೇತಕ್ಕೆ ಮೋಕ್ಷವನ್ನು ಕೊಡುವಂತಹ ವಿಶೇಷವಾದಂತಹ ಮಂತ್ರಗಳಿಂದ ತಿಲಹೋಮಾದಿಗಳೆಲ್ಲ ಆಗ್ತಾ ಉಂಟು. ಈ ಒಂದು ಎಳ್ಳು ಅಮಾವಾಸ್ಯೆ ಈ ವರ್ಷದ ಕೊನೆಯ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆಯಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದರೆ ದೇಹದಲ್ಲಿರುವಂತಹ ಕೆಲವು ರೋಗ ರುಜಿನಗಳು, ಅದೇ ರೀತಿ ನಾವು ಮಾಡಿದಂತಹ ಪಾಪಕರ್ಮಗಳು ಎಲ್ಲ ಅದಕ್ಕೆ ಒಂದು ಇವತ್ತಿನ ದಿವಸ ನಿವೃತ್ತಿ ಆಗ್ತದೆ ಎಂಬ ಒಂದು ಬಹಳಷ್ಟು ಒಂದು ನಂಬಿಕೆ ಇದೆ. ಹಾಗಾಗಿ ಪ್ರತಿ ವರ್ಷ ಎಳ್ಳಮಾವಾಸ್ಯೆ ದಿವಸ ನಾವು ಬಂದಿಲ್ಲಿ ಸಮುದ್ರ ಸ್ನಾನ ಮಾಡಿ ಹೋಗ್ತೇವೆ. ನಮ್ಮ ಕರಾವಳಿಯ ಆಚರಣೆ ವಿಶಿಷ್ಟ ವಿಭಿನ್ನವಾಗಿರುತ್ತೆ. ಇವತ್ತು ಎಳ್ಳಮಾವಾಸ್ಯೆಯ ಸಂಭ್ರಮ. ಸಾವಿರಾರು ಭಕ್ತರು ಮಲ್ಪೆ ಬೀಚ್ ಸಮುದ್ರದಲ್ಲಿ ಸಮುದ್ರ ಸ್ನಾನ ಮಾಡುವ ಮೂಲಕ ತಮ್ಮ ಪಿತೃಗಳಿಗೆ ಮೋಕ್ಷ ಕೊಡುವಂತಹ ದಿನ ಆಗಿರುತ್ತೆ. ತಾವಿಲ್ಲಿ ಗಮನಿಸಬೇಕು, ಪ್ರತಿದಿನ ಇಲ್ಲಿ ಸಾವಿರಾರು ಪ್ರವಾಸಿಗರಿಗಿದ್ದಾರೆ. ಇವತ್ತು ಈ ಒಂದು ಸಮುದ್ರ ಸ್ಥಾನದಲ್ಲಿ ಭಕ್ತರನ್ನು ತಾವು ಗಮನಿಸಬಹುದು. ಈ ಒಂದು ಏನು ತಮ್ಮ ಎಳ್ಳಮಾವಾಸ್ಯೆ ದಿವಸ ತಮ್ಮ ಪಿತೃಗಳಿಗೆ ಒಂದು ಧಾರ್ಮಿಕ ವಿಧಾನಗಳನ್ನು, ಅಂದರೆ ಪುರೋಹಿತರ ಮೂಲಕ ಧಾರ್ಮಿಕ ವಿಧಿಗಳನ್ನು ಮಾಡಿ ನಂತರ ಸಮುದ್ರದಿಂದ ಮುಳುಗಿದರೆ ತಮ್ಮ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಎಂಬ ಭಾವನೆ ನಮ್ಮ ಭಕ್ತರದು. ಆದ್ದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರತಿ ವರ್ಷ ಈ ಒಂದು ಎಳ್ಳಮಾವಾಸ್ಯೆ ಸಂದರ್ಭದಲ್ಲಿ ಸಾಕಷ್ಟು ಜನರು ಬಂದು ಈ ಒಂದು ಏನು ತಮ್ಮ ಪಿತೃಗಳಿಗೆ ಮೋಕ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.